ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಅವನು ನನ್ನವನು. ಅವನಿರುವುದೇ ಹಾಗೆ, ಮಾತುಗಾರ, ಕನಸು ಕಂಗಳ ಹುಡುಗ, ಆರೋಗ್ಯವಂತ ಜೀವ, ಕಟ್ಟುಮಸ್ತಾದ ದೇಹ, ಉತ್ಸಾಹ ತುಂಬುವ ಮನೋಭಾವ, ಪರೋಪಕಾರಿ, ತಂಗಿಗೆ ಒಳ್ಳೆಯ ಅಣ್ಣ, ಅಪ್ಪ ಅಮ್ಮನಿಗೆ ಮುದ್ದಿನ ಮಗ, ಸ್ನೇಹಿತರಿಗೆ ಜೀವದ ಗೆಳೆಯ. ಆದರೆ ನನ್ನ ಪಾಲಿಗೆ ನಿಮಗೆ ನಾನು ಅವನು ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಅಲ್ವಾ? ಸುತ್ತೂರಿನಲ್ಲಿ ಯಾರನ್ನು ಕೇಳಿದರೋ ಸೂರ್ಯನಾಥ್ ಅವರ ಮನೆಯನ್ನು ತೋರಿಸುತ್ತಾರೆ. ಅವರೇ ನನ್ನ ಹೀರೋನ ಅಪ್ಪ. ಅವರ ಧರ್ಮಪತ್ನಿ ಚಂದ್ರಕಲಾ. ಅವರಿಗೆ 2 ಮಕ್ಕಳು, ಆರತಿಗೊಂದು ಕೀರತಿಗೊಂದು. ಅವರ ಹೆಸರು ಅಷ್ಟು ಏಕೆ ಪ್ರಸಿದ್ಧ ಎಂದರೆ ಮೊದಲೆಲ್ಲ ಯಾರಿಗೂ ಗೊತ್ತಿರಲಿಲ್ಲ. ಯಾವಾಗ ನಮ್ಮ ಹೀರೋ ತನ್ನ ಅಗ್ರಿಕಲ್ಚರ್ ಡಿಪ್ಲೊಮಾ ಮುಗಿಸಿ ಊರಿಗೆ ಮರಳಿದನೋ ಅಲ್ಲಿಂದ ಸೂರ್ಯನಾಥರು ಪ್ರಸಿದ್ಧಿಗೆ ಬಂದರು. ಚಂದ್ರಕಲಾ ಅಂದರೆ ಯಾರು ಅಂತ ಗೊತ್ತಿಲ್ಲದ ಜನರು ಚಂದ್ರಮ್ಮ ಆದರು. ತಂಗಿ ನೈನಿ ಯಾರೆಂದು ಕೇಳಿದರೂ ಗೊತ್ತಿಲ್ಲ ಎಂಬುವುದರಿಂದ ನೈನಿ ಅವನ ತಂಗಿ ಎಂಬುವುದರಲ್ಲಿ ಕೊನೆಗೊಳ್ಳುತ್ತಿತ್ತು. ಇಷ್ಟು ಆದರೂ ಪಕ್ಕದ ಊರಿ ನನಗೆ ತಿಳಿಯದಿರುತ್ತದೆಯೇ? ಈಗ ನೀವೆಲ್ಲ ಯೋಚಿಸುತ್ತಿರುವುದು ಅವನ ಹೆಸರು ಅಲ್ವಾ? ಆದರೆ ನನ್ನ ಬಗ್ಗೆ ಸಹ ಸ್ವಲ್ಪ ಹೇಳಬೇಕು ತಾನೆ. ನಾನೀಗ B.Com ಮಾಡುತ್ತಿದ್ದೇನೆ. ನಮ್ಮೂರು ಅವನ ಊರಿನಿಂದ 20 ಕಿಲೋಮೀಟರ್ ದೂರದಲ್ಲಿ. ನನ್ನ ತಂದೆ ಬೆಸ್ಕಾಂ ಉದ್ಯೋಗಿ, ಹೆಸರು ಕಿಶೋರ, ತಾಯಿ ಜಲಜಾ, BSNN ಉದ್ಯೋಗಿ. ತಮ್ಮ ಭುವನ್ ಈಗ PUC ಸೈನ್ಸ್ ತಗೊಂಡಿದ್ದಾನೆ. ಇನ್ನು ನನ್ನ ಹೆಸರು ವರ್ಷ, ಉದ್ಯೋಗಸ್ಥ ಕುಟುಂಬ. ಹಾಗಾಗಿ ನಮ್ಮದು ತಿರುಗಾಟದ ಬದುಕು. ಆದರೆ ಈಗ ಎಲ್ಲರೂ ಒಂದೇ ಊರಲ್ಲಿ ಇದ್ದೇವೆ, ಅದೇ ಸಮಾಧಾನ. ಅಪ್ಪನ ರೂಲ್ಸ್, ಅಮ್ಮನ ಕಣ್ಣೋಟದ ಅಳತೆಯಲ್ಲಿಯೇ ಬೆಳೆದಿದ್ದಕ್ಕೆ ನಮಗೆ ಯಾರ ಹತ್ತಿರವೂ ಮಾತಾಡಿ ಗೊತ್ತಿಲ್ಲ. ಈ ಊರಿಗೆ ಮೊದಲು ಬಂದಾಗ ನಮಗಿಂತ ಕಡಿಮೆ ಕಲಿತವರು ಸಹ ಜನರೊಟ್ಟಿಗೆ ಮೂವ್ ಆಗುವುದನ್ನು ನೋಡಿ ಆಶ್ಚರ್ಯವಾಗಿತ್ತು. ಆದರೆ ಇವತ್ತಿಗೂ ನಮ್ಮನೆಗೆ ಜನರ ಒಡನಾಟ ಕಡಿಮೆ. ಅವನ ಬಗ್ಗೆ ಹೇಳಿದವರಿಗೂ ನಮ್ಮ ಅಪ್ಪ ಅಮ್ಮ ಹೇಳುತ್ತಿದ್ದದ್ದು ಒಂದೇ, ಅವನಿಗೆ ಬದುಕುವುದು ಗೊತ್ತಿಲ್ಲ. ಆ ಹಳ್ಳಿಯಲ್ಲಿ ನಮ್ಮದೇ ಐಫೈ ಲೈಫು. ನಮ್ಮಿಬ್ಬರಿಗೂ ಸ್ಕೂಟಿ ಇತ್ತು. ಅಮ್ಮ ಕಾರಿನಲ್ಲಿ, ಅಪ್ಪ ಇನ್ನೊಂದು ಕಾರಿನಲ್ಲಿ ಹೋಗುತ್ತಿದ್ದರು. ಮನೆಯೂ ಸಹ 2 ಅಂತಸ್ತಿನ ಭರ್ಜರಿ ಮಹಡಿ ಮನೆ. ನನಗೂ ಅವನನ್ನು ನೋಡೋವರೆಗೂ ಲೈಫು ಅಂದರೆ ಎಂಜಾಯ್, ಒಬ್ಬಳೇ ಇರುವುದು, ನಮ್ಮ ಐಫೈ ಜನರೊಡನೆ ಮಾತನಾಡುವುದು ಅಂತೆಲ್ಲ ಇತ್ತು. ಆದರೆ ಅವನನ್ನು ನೋಡಿದ ದಿನ ಅಥವಾ ಅವನೇ ನನ್ನ ನೋಡಿದ ದಿನ ನನ್ನ ಜೀವನದಲ್ಲಿ ಜೀವನವೇ ಬೇರೆ ಎಂಬ ಬಲವಾದ ಭಾವನೆ ಪುಟಿಯಿತು. ಈಗಲೂ ನಿಮಗೆ ಅವನ ಹೆಸರು ಹೇಳದೆ ಸತಾಯಿಸುತ್ತಿದ್ದೇನೆ ಅಲ್ವೇ? ಇರಿ ಸ್ವಲ್ಪ. ಆ ದಿನ ಎಂದಿನಂತೆಯೇ ನಾನು ಕಾಲೇಜಿಗೆ ಸ್ಕೂಟಿಯಲ್ಲಿ ಹೊರಟಿದ್ದೆ. ಮಧ್ಯದಾರಿಯಲ್ಲಿ ಸ್ಕೂಟಿ ಕೈಕೊಟ್ಟಿತು. ನಿಲ್ಲಿ, ಅಲ್ಲಿ ಅವನು ಬರಲಿಲ್ಲ. ಏನು ಮಾಡುವುದು ಎಂದು ಹೊಳೆಯದೆ ಅಪ್ಪನಿಗೆ ಕಾಲ್ ಮಾಡಿದೆ. ಅವರೆಂದರು, ಸ್ಕೂಟಿಯನ್ನು ಅಲ್ಲೇ ಬಿಟ್ಟು ನೀನು ಬಸ್ಗೆ ಹೋಗು, ನಾನು ಗ್ಯಾರೇಜಿಗೆ ಅದನ್ನು ಕಳುಹಿಸುತ್ತೇನೆ ಎಂದರು. ನಾನು ಅಲ್ಲಿಯೇ ಸ್ಕೂಟಿಯನ್ನು ಬಿಟ್ಟು ಕಾಲೇಜಿಗೆ ಹೋದೆ. ಸಂಜೆ ಮನೆಗೆ ಬಂದಾಗ ಅಪ್ಪ ಕೇಳಿದರು, ಸ್ಕೂಟಿಯಲ್ಲಿ? ನನಗೆ ಆಶ್ಚರ್ಯವಾಯಿತು. ಡ್ಯಾಡಿ, ನೀವೇ ಹೇಳಿದ್ರಿ ಗ್ಯಾರೇಜಿಗೆ ಕಳಿಸಿ ನಿನ್ನ ಕಾಲೇಜಿಗೆ ಕಳುಹಿಸುತ್ತೇನೆ ಎಂದು. ಹೌದು, ಅದಕ್ಕೆ ಕೇಳಿದ್ದು. ಆಲ್ರೆಡಿ ಆಗಿದೆ, ಕಾಲೇಜಿಗೆ ತಂದು ಕೊಡ್ತೇನೆ ಅಂತ ಹೇಳಿದ್ದ ಅವನು. ಹಾಗೆ ಹೇಳಿದವರೇ ಗತ್ತಿನಲ್ಲಿ ಗ್ಯಾರೇಜಿನವರಿಗೆ ಕಾಲ್ ಮಾಡಿದರು. ಏನ್ರಿ, ನೀವು ಸ್ಕೂಟಿ ರೆಡಿ ಮಾಡಿ ಕಾಲೇಜಿಗೆ ಕೊಡ್ತೇನೆ ಅಂದಿದ್ರಿ, ಇದೇನಾ ನಿಮ್ಮ ರೆಸ್ಪಾನ್ಸಿಬಿಲಿಟಿ? ಹೋಲ್ಡ್ ಆನ್ ಫಸ್ಟ್. ಸಾರಿ, ಬಟ್ ಸ್ಕೂಟಿ ರೆಡಿ ಮಾಡಿ ಅವನೇ ಕಾಲೇಜಿಗೆ ಹೋಗ್ತಿದ್ದ. ಆದರೆ ನಾನು ಅರ್ಜೆಂಟ್ ಇದೆ ಅಂತ ತಗೊಂಡು ಹಾಸ್ಪಿಟಲ್ಗೆ ಬಂದೆ. ಸಾರಿ ಫಾರ್ ದ ಟ್ರಬಲ್. ಹೇ, ಹೂ ಆರ್ ಯು? ಗ್ಯಾರೇಜಿನವರಲ್ಲಿ ಕಂಪ್ಲೇಂಟ್ ಕೊಡ್ತೇನೆ ನಾನು. ಯಾರು ನೀನು? ನಿನಗೆಷ್ಟು ಧೈರ್ಯ ನನ್ನ ಸ್ಕೂಟಿಯನ್ನು ಟಚ್ ಮಾಡಲು? ಸರ್ ಪ್ಲೀಸ್ ಲಿಸನ್ ಮೈ ವರ್ಡ್ಸ್. ಅವನದ್ದೇನೂ ತಪ್ಪಿಲ್ಲ, ನಾನು ತಗೊಂಡು ಬಂದಿದ್ದು. ಜಸ್ಟ್ ಹ್ಯುಮ್ಯಾನಿಟಿ. ಆಗಲೇ ಒಂದು ಆಕ್ಸಿಡೆಂಟ್ ಆಗಿತ್ತು. ಸೊ ಐ ನೀಡ್ 1 ವೆಹಿಕಲ್. ಆಗಲೇ ಸ್ಕೂಟಿಯವನು ಹೋಗುತ್ತಿದ್ದ. ಹಾಗೆ ಅವನನ್ನೇ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋದೆ ಎಂದವನ ಮಾತನ್ನು ಕಟ್ ಮಾಡಿ ಡ್ಯಾಡಿ ಹೇಳಿದರು, ನಾನು ನಿನ್ನನ್ನು ಪೊಲೀಸ್ ಸ್ಟೇಷನಲ್ಲಿ ನೋಡುತ್ತೇನೆ. ಕಾಲ್ ಕಟ್ ಮಾಡಿದ ಅಪ್ಪನನ್ನು ನೋಡಿ ನಿಮಗೆಲ್ಲರಿಗೂ ಗ್ಯಾರೇಜಿನವನು ತಪ್ಪು ಮಾಡಿದ್ದಾನೆ ಎಂದು ಅರ್ಥವಾಗಿತ್ತು. ಅಮ್ಮ ಸಹ ಅಪ್ಪನ ಹತ್ತಿರ, ಈ ಕಡೆಯೆಲ್ಲ ಹೀಗೆ, ಯಾರಿಗೂ ಮ್ಯಾನರ್ಸ್ ಇಲ್ಲ. ಮರುದಿನ ನನ್ನನ್ನು ಕರೆದುಕೊಂಡು ಕಾಲೇಜಿಗೆ ಬಿಟ್ಟವರು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿದ್ದ SI ಹೇಳಿದರು,
ಸರ್, ಅವರಿಗೆ ಏನೋ ಅರ್ಜೆಂಟ್ ಇರಬೇಕು, ಇಲ್ಲ ಅಂದರೆ ಅವರು ಹಾಗೆ ಮಾಡುವವರಲ್ಲ. ಏನ್ರಿ ನೀವು ಹೇಳೋದು? ಅರ್ಜೆಂಟ್ ಇದ್ರೆ ಯಾರದ್ದಾದರೂ ವೆಹಿಕಲ್ ತಗೊಂಡು ಹೋಗ್ತಾರೇನ್ರಿ? ಹಾಗಲ್ಲ ಸರ್ ಎನ್ನುತ್ತಿದ್ದಾಗಲೇ ಕಿಶೋರ್ರ ಕೋಪ ನೆತ್ತಿಗೇರಿತು. ನೋಡಿ, ಫಸ್ಟ್ ಕಂಪ್ಲೇಂಟ್ ತಗೊಳ್ಳಿ ಎಂದು ಗುಡುಗಿದರು. ಆದರೂ SI ಅವನಿಗೆ ಕಾಲ್ ಮಾಡಿದರು. 20 ನಿಮಿಷಗಳ ನಂತರ ಬಂದ ಅವನು ಗಂಭೀರವಾಗಿ ಹೇಳಿದ್ದು ಹೀಗೆ: ನೋಡಿ ಸರ್, ನಾನು ಮಾಡಿದ್ದು ತಪ್ಪು, ಆದರೆ ಅದರಿಂದ ಒಂದು ಜೀವ ಉಳಿದಿದೆ. ಇಂತಹ ಹಲವಾರು ತಪ್ಪುಗಳಿಂದ ಜೀವ ಮತ್ತು ಜೀವನ ಉಳಿಯುತ್ತೆ ಅನ್ನುವುದಾದರೆ ನಾನು ಮಾಡಿದ ತಪ್ಪುಗಳಿಗೆ ಲೆಕ್ಕ ಇಡೋಕೆ ಆಗಲ್ಲ. ಸರ್, ನಿಮ್ಮ ಸ್ಕೂಟಿ ಕೀ ಎಂದು ಕೊಟ್ಟು SI ಕಡೆ ತಿರುಗಿ, ಸರ್ ಏನು ಮಾಡೋದು, ನಾನು ವೆಹಿಕಲ್ ತಗೊಂಡು ಹೋಗಿರಲಿಲ್ಲ, ನಿನ್ನೆ ಆಕ್ಸಿಡೆಂಟ್ ಕೇಸ್ ಗೊತ್ತಿರಬೇಕಲ್ವಾ, ಅದೇ ಕೇಸ್ ಸರ್. ಸರಿ, ನೀವು ಹೊರಡಿ ಎಂದ SI ಕಿಶೋರರಿಗೆ ಹೇಳಿದರು. ಸರ್ ಬಿಡಿ, ನಿಮ್ಮ ಸ್ಕೂಟಿ ನಿಮಗೆ ಸಿಕ್ಕಿತು. ಸುಮ್ಮನೆ ಕೇಸ್ ಅದು ಇದು ಅಂತ ಹೋಗಬೇಡಿ, ನಿಮ್ಮ ಟೈಮ್ ನಮ್ಮ ಟೈಮ್ ಎರಡು ವೇಸ್ಟ್ ಎಂದು ಸ್ವಲ್ಪ ಗಡುಸಾಗಿಯೇ ಹೇಳಿದರು. ಈ ಸ್ಕೂಟಿಯಿಂದ ಅವನ ಬಗ್ಗೆ ಸಂಜೆ ನನಗೆ ಡ್ಯಾಡಿಯಿಂದ ಗೊತ್ತಾಗಿತ್ತು. ಮೊದಲು ಅವನನ್ನು ಭೇಟಿ ಮಾಡಿದ್ದು, ಕರೆದುಕೊಂಡು ಹೋಗಿದ್ದು ನನ್ನ ಸ್ಕೂಟಿನೇ. ಸ್ಕೂಟಿ ಅಂತೂ ಬಂದು ಮುಟ್ಟಿತು. ಆದರೆ ಅಪ್ಪನ ಕೋಪದ ಮುಂದೆ ಸ್ಕೂಟಿಯನ್ನು ಯಾರು ತಗೊಂಡು ಹೋಗಿದ್ದು ಎನ್ನುವ ಕುತೂಹಲ ಸಹ ಇರಲಿಲ್ಲ. ಹೀಗಿರುವಾಗ ಅವನು ನನಗೆ ಹೀಗೆ ಪರಿಚಯ ಆಗಬೇಕು? ಅದೊಂದು ಭಾನುವಾರ ನಾವೆಲ್ಲ ನಮ್ಮೂರಿನಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಸಣ್ಣ ಪಟ್ಟಣವಾದ ದರ್ಬೆಗೆ ಬಂದಿದ್ದೆವು. ಶಾಪಿಂಗ್. ಈ ಐಫೈಯಲ್ಲಿ ಅಗತ್ಯ ಇಲ್ಲದಿದ್ದರೂ ಶಾಪಿಂಗ್ ಮಾಡಲೇಬೇಕು. ಇದು ಇಲ್ಲಿಯ ರೂಲ್ಸ್. ನನಗೆ ಗೊತ್ತಿಲ್ಲ ಮತ್ತು ಇಂಗ್ಲಿಷ್ ಮಾತಾಡಬೇಕು. ಆಗಲೇ ಅವನು ನಮ್ಮೆದುರಿನಿಂದ ಹೋಗಿದ್ದು. ಅವನನ್ನು ಗುರುತು ಹಿಡಿದ ನನ್ನಪ್ಪ, ನೋಡು ಜಲಜಾ, ಅವನೇ ಶೀಮ್ಲೆಸ್ ಬಾಯ್, ಅವತ್ತು ನಿಮ್ಮ ಸ್ಕೂಟಿಯನ್ನು ತಗೊಂಡು ಹೋಗಿದ್ದು, ಸ್ಟುಪಿಡ್ ಎಂದಾಗ ಅಮ್ಮ ಒಗ್ಗರಣೆ ಹಾಕಿದರು. ಶಿಟ್, ನೀವು ಮೊದಲೇ ಹೇಳೋದಲ್ವಾ, ಸರಿಯಾಗಿ ಉಗಿತಿದ್ದೆ, ಕಲ್ಚರ್ಲೆಸ್ ಅವರೆಲ್ಲ. ಆಗಲೇ ನಾನು ಅವನನ್ನು ಸರಿಯಾಗಿ ನೋಡಿದ್ದು. ಗುಂಗರು ಕೂದಲು, ಹೈಟ್, ಪರ್ಸ್ನಾಲಿಟಿ ಮಾತ್ರ ನೋಡಿದ್ದು ನಾನು. ಅಷ್ಟರವರೆಗೂ ಇಂತಹ ಆಜಾನುಬಾವು ಹುಡುಗನನ್ನು ನಾನು ನೋಡಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವನ ಮುಖದಲ್ಲಿಯ ಮೃದುತ್ವ ದೂರದಿಂದ ಇನ್ನೋಸೆಂಟಾಗಿ ಕಾಣುತ್ತಿತ್ತು. ತುಂಬ ದಿನಗಳವರೆಗೂ ಕಾಡಿದ ಆ ಮುಖವನ್ನು ನಾನೆಂದೂ ಮರೆಯಲಿಲ್ಲ. ಹಾಗಂತ ಅವನ ಬಗ್ಗೆ ಎನ್ಕ್ವೈರಿ ಸಹ ಮಾಡಲಿಲ್ಲ. ಆದರೆ ಮನಸ್ಸಿನ ಮೂಲೆಯಲ್ಲಿ ಕುಳಿತು ಆಗಾಗ ಇಣುಕಿ ನನ್ನಲ್ಲಿನ ಹೆಣ್ತನವನ್ನು ಎಬ್ಬಿಸಿ ಮಾಯವಾಗುತ್ತಿದ್ದ. ಈಗಲೂ ಅವನ ಹೆಸರಿನ ಬಗ್ಗೆ ಕಾಯುತ್ತಿರುವಿರಿ ನೀವು ಅಂತ ಗೊತ್ತು. ಅದಕ್ಕೆ ಹೇಳಿಬಿಡುತ್ತೇನೆ. ಅವನ ಹೆಸರೇ ಗೌತಮ್ ಸಿದ್ಧಾರ್ಥ್ ಗೌಡ. ಹೆಸರೇ ಇಷ್ಟು ಉದ್ದ. ಇನ್ನು ನನಗೆ ಹೆಸರು ಗೊತ್ತಾದ ಬಗ್ಗೆ ಸಹ ವಿಚಿತ್ರವೇ. ಅದೊಂದು ದಿನ ನಾನು ಭುವನ್ ಒಂದು ಅಂಗಡಿಯಲ್ಲಿ ಏನೋ ತಗೊಳ್ತಾ ಇರುವಾಗ ಅವನ ಬೈಕ್ ಹೋಯ್ತು ಅಂತ ಕಾಣುತ್ತೆ. ಆಗ ಅಂಗಡಿಯವನು ಪರೀಕ್ಷಿತ್ ಎಂದು ಕರೆದಾಗ ಅವನು ಹಿಂತಿರುಗಿ ನೋಡಿದ. ಆಗಲೇ ನನಗೆ ಅವನ ಹೆಸರಿನ ಪರಿಚಯ. ಭುವನ್ ಕೇಳಿದ, ಇದು ಯಾವ ಟೈಪ್ ಹೆಸರಕ್ಕ? ನಾನು ಫಸ್ಟ್ ಟೈಮ್ ಕೇಳಿದ್ದೇನೆ. ಐ ಡೋಂಟ್ ನೋ ಭುವನ್. ಆಗ ಅಂಗಡಿಯವನು ಹೇಳಿದ, ಅವನು ಅಕ್ಕಪಕ್ಕದ ಊರಿನವರಿಗೆ ಬೇಕಾದ ಹುಡುಗ, ತುಂಬ ಒಳ್ಳೆಯವನು ಎನ್ನುತ್ತಿರುವಾಗಲೇ ಭುವನ್, ಬಿಡಿ, ನಾವೇನು ಕೇಳಿಲ್ಲ ಮುಖಕ್ಕೆ ಹೊಡೆದಂತೆ ಉತ್ತರಿಸಿದಾಗ ಆ ಅಂಗಡಿಯವನು ಸಹ, ಬಿಡಪ್ಪ, ನಿಮಗೆಲ್ಲ ದುಡ್ಡಿನ ಮದ, ಅವನ ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿ ಸಹ ಸಮವಲ್ಲ, ತಗೋ ನೀನು ಸಾಮಾನು ಎಂದು ಬಿಲ್ಲನ್ನು ಬಿಸಾಕಿದಂತೆ ಇಟ್ಟಾಗ ನಿಜಕ್ಕೂ ನಮಗೆ ಅವಮಾನವೆನಿಸಿತ್ತು. ಹೀಗೆ ದಿನಗಳು ಕಳೆದಂತೆ ಅವನ ಒಂದೊಂದೇ ಕತೆಗಳು ಬಿಚ್ಚಿಕೊಂಡಿತ್ತು. ಇಷ್ಟು ಒಳ್ಳೆಯ ಮನುಷ್ಯರೂ ಇರುತ್ತಾರಾ? ನನಗೆ ಗಲಿಬಿಲಿಯಾಗಿತ್ತು. ಸಮಾಜ ಸೇವೆ, ಮಧ್ಯರಾತ್ರಿ ಎಬ್ಬಿಸಿದರೂ ಎದ್ದು ಹೋಗಿ ಸಹಾಯ ಮಾಡುವ ಮನೋಭಾವ, ಅಹಂಕಾರಕ್ಕೆ ಉದಾಸೀನವೇ ಮದ್ದು ಎಂಬಂತೆ ಇರುವ ಮನಸತ್ವ, ಊರಿಗೆ ಒಳ್ಳೆಯದಾಗಬೇಕೆಂಬ ಹಂಬಲ, ಅದಕ್ಕಾಗಿಯೇ ಒಂದಿಷ್ಟು ಶತ್ರುಗಳನ್ನು ಕಟ್ಟಿಕೊಂಡ ಅವನ ದಿಮಾಕು ನನ್ನಂತೆ ಎಷ್ಟೋ ಜನರ ನಿದ್ದೆ ಕೆಡಿಸಿರಬಹುದು. ಹೀಗೆಯೂ ಇರುತ್ತಾರಾ ಎನ್ನುವುದಕ್ಕೆ ಅವನೇ ಉದಾಹರಣೆ. ಕಾಲೇಜಿನಲ್ಲಿ ನನ್ನ ಗೆಳತಿಯರೊಟ್ಟಿಗೆ ಹೀಗೆ ಮಾತನಾಡುವಾಗ ಹೇಳಿದಾಗ ಅವನು ಗೊತ್ತಿಲ್ಲದ ಹುಡುಗಿಯರಿರಲಿಲ್ಲ. ಹಾಗೆಯೇ ಅವನಿಗೆ ಪ್ರಪೋಸ್ ಮಾಡಿ ಅವನಿಂದ ರಿಜೆಕ್ಟ್ ಆದವರು ಇದ್ದರು. ಜೊತೆಗೆ ಅವನ ತಂಗಿ ಸಹ ನನಗಿಂತ ಜೂನಿಯರ್, ಕನ್ನಡ ಮೀಡಿಯಂ ಅಂತ ಗೊತ್ತಾಗಿತ್ತು. ಅದು ಸಹ ಆರ್ಟ್ಸ್ನಲ್ಲಿ, ನಾನು ಕಾಮರ್ಸ್. ಅಯ್ಯೋ, ನಾನು ಯಾಕೆ ಹೀಗೆ ಯೋಚನೆ ಮಾಡುತ್ತಿದ್ದೇನೆ? ನನ್ನಲ್ಲೂ ಪ್ರೀತಿ ಗೀತೆ ಅಷ್ಟೇ, ಡ್ಯಾಡಿ ಕೊಂದು ಬಿಡ್ತಾರೆ ಎಂದು ಸುಮ್ಮನಾದೆ. ಹೇಳೋ, ಅದು ಯಾರೋ ಬಂದಿದ್ದಾರೆ
ಎಂದು ಕೂಗಿದ ಅಮ್ಮನಿಗೆ ಸಿದ್ಧಾರ್ಥ್ ಬಂದೆ ಎನ್ನುತ್ತಾ ಕೆಳಗಡೆ ಇಳಿದು ಬಂದ. ಯಾರಮ್ಮ, ಯಾರು ಬಂದಿದ್ದಿಲ್ಲಿ? ಯಾರೂ ಇಲ್ಲ. ಅಯ್ಯೋ, ಊರಿಗೆಲ್ಲ ಮಹಾರಾಜ, ಮನೆಯಲ್ಲಿದ್ದಷ್ಟು ಹೊತ್ತು ಇವನಿಗೆ ನಾನಿಲ್ಲದೆ ಆಗೋದೇ ಇಲ್ಲ ಎನ್ನುತ್ತಲೇ ಚಂದ್ರಕಲಾ ಒಳಗಿಂದ ಬಂದು, ಹೋಗು, ಅಲ್ಲಿ ಜಗುಳಿಯಲ್ಲಿ ಕುಳಿತಿದ್ದಾರೆ, ಸುಮ್ಮನೆ ಕರಿಬೇಡ. ಬಂದು ಅಮ್ಮನನ್ನು ಒಂದು ಸುತ್ತು ತಿರುಗಿಸಿ ಇಳಿಸಿದಾಗ, ಏ ಬಡವ, ನನಗೆ ವಯಸ್ಸಾಯ್ತಪ್ಪ, ಯಾವಾಗಲೂ ತಿರುಗಿಸಿ ಇಳಿಸಿದರೆ ಹೇಗೆ? ಹೋಗು, ಮದುವೆ ಆಗೋ ಮೊದಲು ಆಗ ಅವಳನ್ನೇ ತಿರುಗಿಸಿದರೆ ಆಯಿತು. ಅದೆಲ್ಲ ಆಗುತ್ತೆ, ಆದರೂ ಈ ಚಂದ್ರಮ್ಮನನ್ನು ಎತ್ತಿದರೆ ತಾನೇ ನನ್ನ ತೂಕ ಗೊತ್ತಾಗೋದು ಎಂದು ನಕ್ಕವನನ್ನು ಹೋಗು ಎಂದು ನೂಕಿದರು. ಓಕೆ ಮೈ ಡಾರ್ಲಿಂಗ್ ಎನ್ನುತ್ತಾ ಹೊರ ಹೋದವನನ್ನು ಹೆಮ್ಮೆಯಿಂದ ನೋಡಿದರು. ಹೊರಗೆ ಬಂದಾಗ ಬಂದಿತ್ತು ಒಂದು ಹುಡುಗಿ. ಗಂಭೀರವಾಗಿ ಕೂತವನು, ಏನೇಳಿ, ಏನಾಗಬೇಕಿತ್ತು ನನ್ನಿಂದ? ನೀವು ಎಲ್ಲರಿಗೂ ಹೆಲ್ಪ್ ಮಾಡ್ತೀರಂತೆ, ನನಗೊಂದು ಹೆಲ್ಪ್ ಬೇಕಿತ್ತು. ಹೇಳಿ, ಏನಾಗಬೇಕಿತ್ತು? ಅಮ್ಮ, ಕುಡಿಯೋಕೆ ಏನಾದರೂ ತಗೊಂಡ್ಬಾ ಎಂದವನೇ. ನೀವೇಳಿ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ವಸ್ತು ಮುಟ್ಟೋದು ತಪ್ಪಾ ಸರಿಯಾ? ಅಲ್ಲ, ವಿಷಯ ಏನು ಅಂತ ಹೇಳಿ. ನೀವ್ಯಾರು, ನನ್ನಿಂದ ಏನಾಗಬೇಕು? ಅಷ್ಟರಲ್ಲಿ ಚಂದ್ರಕಲಾ 2 ಲೋಟ ಟೀ ತಗೊಂಡು ಬಂದವರೇ ಕೊಟ್ಟು, ಏನಮ್ಮ ಹೆಸರು ನಿಂದು? ಸಿದ್ದುನಿಂದ ಸಹಾಯ ಬೇಕಾ? ಮಾಡ್ತಾನೆ, ನನಗೊಂದು ಬಿಟ್ಟು ಎಂದು ನಕ್ಕರು. ಅಮ್ಮ, ಆಯ್ತು ಬಿಡು, ನಾನೇನು ಹೇಳಲ್ಲ ಎಂದು ಹುಸಿಕೋಪದಿಂದ ನಡೆದಾಗ ಅವರ ಹಿಂದೆ ಹೋದ ಸಿದ್ದು, ಬಂಗಾರಿ, ನನ್ನ ಚಿನ್ನು ಮುದ್ದು, ಅಮ್ಮ ಕೋಪ ಬೇಡ ಮಾರಾಯ್ತಿ. ಈಗೇನೋ ನಿನಗೆ ಅವಳ ಹೆಸರು ಬೇಕು ಅಲ್ವಾ? ಬೇಡಪ್ಪ, ಸುಮ್ಮನೆ ಕೇಳಿದೆ ಅಷ್ಟೇ. ಹೆಣ್ಣು ಮಕ್ಕಳನ್ನು ಹೆಚ್ಚು ಕಾಯಿಸದೆ ಏನೋ ಎತ್ತ ಎಂದು ಕೇಳೋಗು. ಜಿ ಹುಜೂರ್ ಎನ್ನುತ್ತಾ ಹೋದವನನ್ನೇ ನೋಡಿದರು ಚಂದ್ರಕಲಾ. ಮಕ್ಕಳಿದ್ದರೆ ಇಂತಹ ಮಗ ಇರಬೇಕು, ಆದರೆ ಮುಂದೆ ಮದುವೆಯಾಗಿಯೂ ಹೀಗೆ ಇರುವನೇ? ನೈನಿಕಾ ಅಂತ ತಂಗಿಗೆ ಹೆಸರಿಟ್ಟಿದ್ದೆ ಅವನು ಬದಲಾಗಲ್ಲ ಎಂದು ಗೊತ್ತಿದ್ದರೂ ತಾಯಿ ಕರಳು ಕೆಲವೊಮ್ಮೆ ಚಿಂತಿಸುತ್ತಿತ್ತು. ಈಗ 19 ವರ್ಷಗಳ ಹಿಂದೆ ಮಗಳು ಹುಟ್ಟಿದಾಗ ಇವನಿಗೆ 5 ವರ್ಷ. ಆದರೆ ತಂಗಿಯನ್ನು ಎಷ್ಟು ಸಲೀಸಾಗಿ ಎತ್ತಿಕೊಂಡಿದ್ದ ಎಂದರೆ ಅವನಪ್ಪ ಸೂರ್ಯನಾಥರ ಜೊತೆ ಡಾಕ್ಟರ್ ಕೂಡ ವಿಸ್ಮಯಗೊಂಡಿದ್ದರು. ಅಂತಹ ನನ್ನ ಮಗ ಅವಳಿಗೆ ನೈನಿ ಅಂತ ಹೆಸರಿಟ್ಟಾಗ ನನ್ನ ಅಣ್ಣ ಅತ್ತಿಗೆ, ಅಪ್ಪ ಅಮ್ಮ ಎಲ್ಲರೂ ನಕ್ಕಿದ್ದರು. ಆದರೆ ಆಗಲೇ ಅವನು ಹೇಳಿದ್ದು, ನಗುವವರು ನಗಲಿ, ಆದರೆ ನನ್ನ ತಂಗಿ ಹೆಸರು ಮಾತ್ರ ನೈನಿ ಅಂತಲೇ. ಮತ್ತೆ ಯಾರೂ ಮಾತಾಡಿರಲಿಲ್ಲ. ಆದರೆ ಅಪ್ಪ ರಾಜಪ್ಪನವರು ಮಾತ್ರ ಖಂಡಿಸಿದ್ದರು. ಆದರೆ ಮಾವ ನಾರಾಯಣ ಮತ್ತು ಅತ್ತೆ ಲಕ್ಷ್ಮಿ, ಇರಲಿ, ಅವನಿಟ್ಟ ಹೆಸರು ನಮಗೆಲ್ಲರಿಗೂ ಇಷ್ಟವೇ ಎಂದಾಗ ಯಾರೂ ಏನೂ ಮಾಡುವ ಹಾಗೆ ಇರಲಿಲ್ಲ. ಅಂತಹ ಹುಡುಗ ಬೆಳೆದಿದ್ದು ವಿಚಿತ್ರವಾಗಿಯೇ. ಈಗಂತೂ ಕೇಳುವುದು ಬೇಡ, ಓದಿದ್ದು ಬೇರೆ, ಮಾಡೋದು ಬೇರೆ. ಎಷ್ಟು ಜನ ಶತ್ರುಗಳು ಇದ್ದಾರೋ. ಕೆಲವೊಬ್ಬರು ಮನೆಯವರಿಗೆ ಬಂದು ಧಮಕಿ ಹಾಕಿದ್ದೂ ಇದೆ. ಆದರೆ ಎಲ್ಲದಕ್ಕೂ ಎದೆಯೊಡ್ಡಬಲ್ಲ ಅವನಿಗೆ ಯಾರೂ ಎದುರು ಹಾಕಿಕೊಂಡಿರಲಿಲ್ಲ. ಎಷ್ಟೋ ಸಲ ಪೊಲೀಸರಿಗಿಂತ ಮೊದಲು ಅವನು ಘಟನೆ ಆದ ಸ್ಥಳದಲ್ಲಿರುತ್ತಿದ್ದ. ಸಾಕ್ಷಿ ಬೇಕಾದರೆ ಹಾಕುತ್ತಿದ್ದ. ಎಷ್ಟೋ ಜನಗಳನ್ನು ರಾಜಿ ಮಾಡಿಸಿ ನ್ಯಾಯಾಲಯದ ಟೈಮ್ ಉಳಿಸಿದ್ದ. ಇಂತಹ ರತ್ನದಂತಹ ಮಗನನ್ನು 100 ಕಾಲ ಬಾಳಲಿ ಎಂದು ತಾಯಿ ಹೃದಯ ಆಶೀರ್ವದಿಸಿತು. ಹೀಗೇಳಿ, ಏನು ಹೇಳ್ತಿದ್ರಿ? ಯಾರು ನಿಮ್ಮ ವಸ್ತು ಮುಟ್ಟಿದ್ದು? ಅದರಿಂದ ಲಾಸ್ ಆಗಿದ್ದು ಎಷ್ಟು? ಪರಿಚಯದವರ ಅಥವಾ ಅಪರಿಚಿತರ? ನೀವು ಎಲ್ಲಿಯವರು? ನಿಮ್ಮ ತಂದೆ ತಾಯಿ ಏನು ಹೇಳಿದರ? ಪ್ರಶ್ನೆಗಳ ಸುರಿಮಳೆಗೆ, ಹಲೋ ಸರ್, 1 ನಿಮಿಷ, ಇಷ್ಟೆಲ್ಲ ಪ್ರಶ್ನೆಗೆ ಉತ್ತರಿಸೋದು ಹೇಗೆ ಒಮ್ಮೆಲೆ ಎನ್ನುತ್ತಾ ಕಾಮಾಗಿ ಟೀ ಕುಡಿಯುತ್ತಿದ್ದವಳನ್ನೇ ನೋಡಿ ಸಿದ್ದೂನಿಗೆ ಏನೋ ಎಡವಟ್ಟಾಗಿದೆ ಅನಿಸಿತು. ನಿಮಗೂ ಹಾಗೆ ಅನ್ನಿಸಿತಾ? ಆ ಹುಡುಗಿ ಯಾರು? ವರ್ಷ ಇರಬಹುದಾ? ನನ್ನ ಹೆಸರು ಪ್ರಕೃತಿ. ನನ್ನ ಹೃದಯವನ್ನು ಒಬ್ಬ ಮುಟ್ಟಿದ್ದಾನೆ, ಅದು ತಪ್ಪಲ್ವಾ? ಹೋ, ನಾನು ಯಾರು ಅಂತನಾ? ರಾಧಾ ಅವರ ಮಗಳು. ರಾಧಾ ಯಾರು ಅಂತ ಕೇಳಬೇಡಿ. ಸಿದ್ಧಾರ್ಥನಿಗೆ ಆಶ್ಚರ್ಯವಾಗಿತ್ತು. ರಾಜಕಾರಣಿ ಮಗಳು ನನ್ನ ಬಳಿ ಯಾಕೆ ಬಂದಳು ಅಂತ. ಹೇಳಿ, ನನ್ನಿಂದ ಏನಾಗಬೇಕು? ನಿಮ್ಮ ಹುಡುಗನಿಗೆ ಹೇಳಿ. ಅದಕ್ಕೆ ನೀವು ಎಲ್ಲರಿಗೂ ಸಹಾಯ ಮಾಡುತ್ತೀರಿ ಎಂದು ಗೊತ್ತಾಯಿತು. ಅದಕ್ಕೆ ನಿಮ್ಮಿಂದ ಸಹಾಯ ನಿರೀಕ್ಷಿಸಿ ಬಂದಿದ್ದೇನೆ. ನನ್ನಿಂದ ಆದರೆ ಖಂಡಿತ ಮಾಡುತ್ತೇನೆ. ಹೇಳಿ, ಏನದು? ನನ್ನ ಅಮ್ಮ ನನ್ನ ಮದುವೆ ಮಾಡಬೇಕೆಂದು ಹುಡುಗನನ್ನು ನೋಡುತ್ತಿದ್ದಾಳೆ. ಆದರೆ ನಾನು ಒಬ್ಬರನ್ನು ಇಷ್ಟಪಟ್ಟಿದ್ದೇನೆ. ಆದರೆ ಅಮ್ಮನಿಗೆ ಹೇಳೋಕ್ಕೆ ಭಯ.
ಅದಕ್ಕೆ ನಿಮ್ಮ ಸಹಾಯ ಬೇಕು. ವಿಚಿತ್ರ ಅನಿಸಿತು ಸಿದ್ಧಾರ್ಥ್ನಿಗೆ. ಅಲ್ಲ, ಹೀಗೆ ಕೇಳುತ್ತಿದ್ದೇನೆ ಎಂದು ಬೇಸರ ಮಾಡಬೇಡಿ, ನೀವೇ ಹೇಳಬಹುದಲ್ಲ. ಹೇಳಬಹುದು, ಆದರೆ ಹುಡುಗನ ಹತ್ತಿರವೂ ನಾನು ಇನ್ನೂ ಹೇಳಿಲ್ಲ. ಅಂದರೆ ಅಂದರೆ ನನ್ನ ಲವರ್ ಅಂದರೆ ಆ ಹುಡುಗನ ಹತ್ತಿರ ಹೇಳೋಕ್ಕೆ ಭಯ ಅಂತ. ಆದರೆ ಆ ಹುಡುಗ ಇಷ್ಟರವರೆಗೂ ಯಾರನ್ನೂ ಒಪ್ಪಿಕೊಂಡಿಲ್ಲ. ಆದರೆ ನನ್ನ ಒಪ್ಪಿಕೊಳ್ಳಬಹುದು ಎಂಬ ನಂಬಿಕೆ ಇದ್ದರೂ ನಿಮ್ಮ ಹೆಲ್ಪ್ ಬೇಕು. ಹೇಳಿ, ಮಾಡ್ತೀರಾ? ಮಾಡಬಹುದು, ಆದರೆ ಒಂದೇ ಜಾತಿ, ಧರ್ಮ ಮತ್ತು ಯಾವ ರಗಳೆಯೂ ಇಲ್ಲದೆ ಇರುವುದಾದರೆ ಮಾತ್ರ. ಇಲ್ಲಪ್ಪ, ನನ್ನ ಹುಡುಗ ಅಂಥವನಲ್ಲ, ಅವನ ಮನೆಯವರೂ ಸಹ ಅಂಥವರಲ್ಲ. ಆದರೆ ಆ ಹುಡುಗನೇ ಒಂದು ಸಮಸ್ಯೆ. ಅವನಿಗೆ ಪ್ರೀತಿ ಪ್ರೇಮ ಎಲ್ಲ ಆಗಲ್ಲ ಅಂತ ನನ್ನ ಸ್ನೇಹಿತೆಯರು ಹೇಳುತ್ತಿದ್ದಾರೆ. ಆದರೆ ನಾನು ಬೆಟ್ ಕಟ್ಟಿದ್ದೇನೆ, ಏನು ಮಾಡೋದು? ಆದರೆ ಅವನನ್ನೇ ಆಗೋದು. ಆದರೆ ಜಾತಿ ಬೇರೆ. ಕ್ಷಮಿಸಿ ಮೇಡಮ್, ನಾನು ಇಂತಹ ಪ್ರೀತಿ ಪ್ರೇಮಕ್ಕೆ ಹೆಲ್ಪ್ ಮಾಡಲ್ಲ. ಅಯ್ಯೋ, ಇಷ್ಟು ಬೇಗ ಡಿಸೈಡ್ ಮಾಡಬೇಡಿ. ಹುಡುಗ ಯಾರು ಅಂತ ಆದರೂ ಕೇಳಿ. ಹುಡುಗ ಯಾರಾದರೂ ಅಷ್ಟೇ, ನಿಮ್ಮ ಮತ್ತು ನನ್ನ ಟೈಮ್ ವೇಸ್ಟ್. ಪ್ಲೀಸ್, ನನ್ನಿಂದ ಇಂತಹ ಸಹಾಯ ನಿರೀಕ್ಷೆ ಮಾಡಬೇಡಿ. ಪ್ರಕೃತಿಗೆ ಮುಖಭಂಗ ಆದಂತೆ ಆಯಿತು. ಮೊದಲೇ ಸುಂದರಿಯಾದ ಅವಳಿಗೆ ಯಾರಾದರೂ ನಿರ್ಲಕ್ಷಿಸಿದರೆ ಕೆಟ್ಟ ಕೋಪ ಬರುತ್ತಿತ್ತು. ಹೀಗೆ ಫ್ರೆಂಡ್ಸ್ ಹತ್ತಿರ ಮಾತಾಡುವಾಗ ಅವನ ವಿಷಯ ಬಂದಿತ್ತು ಅವಳ ಕಾಲೇಜಿನಲ್ಲಿ. ಆಗ ಬೆಟ್ ಕಟ್ಟಿದ್ದಳು, ಅವನನ್ನು ಪ್ರೀತಿಯಲ್ಲಿ ಬೀಳಿಸುತ್ತೇನೆ ಎಂದು. ಅದಕ್ಕೆ ಅವಳು ಇಷ್ಟು ಕತೆ ಹೇಳಿದ್ದು. ಹಾಗಲ್ಲ, ನೀವು ಮಾಡೋದು ಸರಿಯಾ? ಒಬ್ಬಳು ಹುಡುಗಿಗೆ ಸಹಾಯ ಮಾಡೋದಿಲ್ಲ ಅಂದರೆ? ನೋಡಿ, ಇಂತಹ ವಿಷಯಗಳಲ್ಲಿ ನನಗೆ ಆಸಕ್ತಿ ಇಲ್ಲ. ನೀವಿನ್ನು ಹೊರಡಬಹುದು. ಹುಡುಗ ಯಾರು ಅಂತ ಆದರೂ ಕೇಳಲ್ವಾ? ಸಿದ್ಧಾರ್ಥನ ಸಹನೆ ಮುಗಿಯುತ್ತಾ ಬಂದಿತ್ತು. ಆದರೂ ಸಹನೆಯಿಂದ ಹೇಳಿದ, ಮನೆಗೆ ಬಂದಿದ್ದೀರಿ, ನಿಮಗೆ ಸಹಾಯ ಮಾಡೋಕ್ಕೆ ಆಗಲ್ಲ ಅಂತ ನಾನು ಆಗಲೇ ಹೇಳಿದ್ದೇನೆ. ಇನ್ನೇನು ಹೇಳೋದು ನಿಮಗೆ? ಏನು ಬೇಡ, ನನ್ನಮ್ಮ ಯಾರು ಅಂತ ಗೊತ್ತು ಅಲ್ವಾ? ಹೆದರಿಸ್ತಿದ್ದೀರಾ? ಇಲ್ಲ, ನೆನಪು ಮಾಡ್ತಿದ್ದೀನಿ. ಈಗ ನಾನು ಅವಳ ಸ್ಥಾನವನ್ನು ಉಪಯೋಗಿಸಿಕೊಂಡರೆ ನೀವು ನಾಳೆ ಎಲ್ಲಿರಬಹುದು ಗೊತ್ತಾ ಎಂದು ಕೋಪದಿಂದ ನುಡಿದ ಅವಳನ್ನು ನೋಡಿ ಸಿದ್ಧಾರ್ಥ್ ನಗುತ್ತಾ ಹೇಳಿದ, ಇಂತಹ 100 ಜನರನ್ನು ನೋಡಿದ್ದೇನೆ. ಮನೆಗೆ ಬಂದಿದ್ದೀರಿ ಎಂದು ಗೌರವದಿಂದ ನಡೆದುಕೊಂಡಿದ್ದೇನೆ. ಇಲ್ಲ ಎಂದರೆ. ಎದ್ದು ನಿಂತ ಅವನನ್ನು ನೋಡಿದ್ದ ಪ್ರಕೃತಿಗೆ ಸ್ವಲ್ಪ ಹೆದರಿಕೆ, ಕೋಪ ಎಲ್ಲ ಒಟ್ಟಿಗೆ ಬಂದರೂ ಬೆಟ್ ನೆನಪಾಗಿ ಮತ್ತೆ ನಯವಾಗಿ ಹೇಳಿದಳು, ಹೋಗಲಿ, ಅವನ ಹೆಸರಾದರೂ ಕೇಳಬಹುದಲ್ವಾ? ಎಂತಹ ಕಿರಿಕಿರಿ ಹುಡುಗಿ ಇವಳು, ಸ್ವಲ್ಪವೂ ಮ್ಯಾನರ್ಸ್ ಇಲ್ಲ. ಏನ್ರಿ, ನಿಮಗೆ ಹೇಳಿದ್ದು ಅರ್ಥ ಆಗಲ್ವಾ? ನನಗೆ ಇಂಟ್ರೆಸ್ಟ್ ಇಲ್ಲ, ಗೊತ್ತಾಯ್ತಾ? ನಿನ್ನ ಇಂಟ್ರೆಸ್ಟ್ ಯಾರಿಗೆ ಬೇಕೋ, ಆದರೆ ನಾನು ಬೆಟ್ ಕಟ್ಟಿ ಸೋಲೋದು ನೋ ಚಾನ್ಸ್. ಪ್ಲೀಸ್, ಅವನಿಲ್ಲ ಅಂದರೆ ನಾನು ಬದುಕಲ್ಲ. ನಮ್ಮನೆಗೆ ಗೊತ್ತಾದರೆ ಕೊಂದು ಬಿಡ್ತಾರೆ ಎಂದು ಸಡನ್ನಾಗಿ ಅವನ ಕಾಲಿಗೆ ಬಿದ್ದವರನ್ನು ನೋಡಿ 2 ಅಡಿ ಹಿಂದೆ ಕಾಲಿಟ್ಟ ಸಿದ್ಧಾರ್ಥ್. ನೋಡಿ, ಹೀಗೆಲ್ಲ ಮಾಡೋದು ಒಳ್ಳೆಯದಲ್ಲ. ಎಲ್ಲರಿಗೂ ಬೇಸರ ಮಾಡಿ ನೀವು ಮದುವೆ ಆದರೆ ಚೆನ್ನಾಗಿರುತ್ತಾ ಹೇಳಿ? ಮತ್ತು ನನಗೆ ಇದೆಲ್ಲ ಇಷ್ಟ ಆಗಲ್ಲ ಎಂದ. ನಿನ್ನ ಇಷ್ಟ ಯಾರಿಗೆ ಬೇಕು? ಮೊದಲು ನಾನು ಬೆಟ್ಟಲ್ಲಿ ವಿನ್ ಆಗಬೇಕು, ನಂತರ ನೀನು ಹಾಳು ಬಾವಿಗಾದರೂ ಹಾರೋ. ಈ ಊರಲ್ಲಿ, ಈ ಮನೆಯಲ್ಲಿ ನಾನು ಬರಲು ನನಗೆ ಹುಚ್ಚ ಎಂದುಕೊಳ್ಳುತ್ತಾ ಪ್ರಕೃತಿ ಮತ್ತೆ ಹೇಳಿದಳು, ಪ್ಲೀಸ್, ನಿಮ್ಮನ್ನೇ ನಂಬಿದ್ದೇನೆ. ನನ್ನ ಬಾಳು ಹಾಳು ಮಾಡಬೇಡಿ. ನಾನು ಶ್ರೀಮಂತ ಕುಟುಂಬದ ಹುಡುಗಿ ಆಗಿರಬಹುದು, ಆದರೆ ನನಗೂ ಹೃದಯ ಇದೆ. ಪ್ರೀತಿ ಮಾಡಬಾರದು ಅಂತ ಇದೆಯಾ? ಛೇ, ಬೆಳಗ್ಗೆ ಬಂದು ತಲೆ ತಿನ್ನುತ್ತಿರುವ ಹುಡುಗಿಯಿಂದ ತಪ್ಪಿಸಿಕೊಳ್ಳಲು ಅವನು ಅಮ್ಮ ಎಂದು ಜೋರಾಗಿ ಕರೆದಾಗ ಬಂದ ಚಂದ್ರಕಲಾ, ಏನೋ ಅದು ಅಷ್ಟು ಜೋರಾಗಿ ಕಿರ್ಚೋದು ಎನ್ನುತ್ತಾ ಬಂದರು. ಏನಿಲ್ಲ, ಸ್ವಲ್ಪ ಹೊತ್ತು ಇವರನ್ನು ಮಾತಾಡಿಸೋ, ನಾನು ಸ್ವಲ್ಪ ಆಚೆ ಹೋಗಿ ಬರುತ್ತೇನೆ ಎನ್ನುತ್ತಲೇ ಹೊರಟ ಮಗನನ್ನೇ ನೋಡಿ ನಗುತ್ತಾ, ಏನಮ್ಮ, ಏನಾದರೂ ತಿನ್ನೋಕೆ ತರಲಾ? ನಿಮ್ಮ ಮನೆಯ ತಿಂಡಿ ಯಾರಿಗೆ ಬೇಕಾಗಿದೆ? ಕರ್ಮ, ಯಾಕಾದರೂ ಬೆಟ್ ಕಟ್ಟಿದ್ನೋ? ಇಲ್ಲಮ್ಮ, ಬೇಡ. ಅದಕ್ಕಿಂತ ನಿಮ್ಮ ಮಗನಿಗೆ ಸಹಾಯ ಮಾಡಲು ಹೇಳಿ. ಮಾಡಲ್ಲ ಅನ್ನ, ಹಾಗೆ ಹೇಳಲ್ಲ ಅವನು. ನೋಡಿ ಅಮ್ಮ, ನಾನೊಂದು ಹುಡುಗನನ್ನು ಇಷ್ಟಪಟ್ಟಿದ್ದೇನೆ. ಆದರೆ ಅವನ ಹತ್ತಿರ ಹೇಳಲು ಭಯ, ಹಾಗೆ ನನ್ನ ಅಮ್ಮನಿಗೆ ಹೇಳಲು ಭಯ. ಅದಕ್ಕೆ ಸಹಾಯ ಮಾಡಿ ಎಂದರೆ ಆಗೋದೇ ಇಲ್ಲ ಎಂದು ಬಿಟ್ಟರು ಎಂದು ಕಳ್ಳ ಕಣ್ಣೀರನ್ನು ಹರಿಸಿದಳು. ಎಷ್ಟೆಂದರೂ ಹಿಂಗುರಳು. ನೋಡಮ್ಮ, ನೀನು ಯಾರನ್ನು ಪ್ರೀತಿ ಮಾಡ್ತಿದ್ದಿ? ಏನು ಮಾಡಿಕೊಂಡಿದ್ದಾನೆ? ಅವನು ಕೃಷಿ ಮಾಡಿಕೊಂಡಿದ್ದಾನೆ, ಒಳ್ಳೆಯ ಹೆಸರು ಗಳಿಸಿದ್ದಾನೆ. ಹೌದಾ? ಹ್ಞೂ ಅತ್ತೆ ಎಂದಳು. ಚಂದ್ರಕಲಾ ತಬ್ಬಿಬ್ಬಾದಳು. ಅತ್ತೆ, ನನಗೆ ಅಂದರೆ
ನೀನು ಪ್ರೀತಿಸುತ್ತಿರುವುದು ನನ್ನ ಮಗನನ್ನ. ನೀನು ನಮ್ಮದೇ ಜನವಾ? ಯಾರ ಮಗಳು ನೀನು? ಮಗನಿಗಿಂತ ಅಮ್ಮನೇ ಒಳ್ಳೆಯದು ಎಂದುಕೊಂಡ ಪ್ರಕೃತಿ ನಾಚಿಕೊಂಡಂತೆ ನಟಿಸಿ ಹ್ಞೂ ಎಂದಳು. ಚಂದ್ರಕಲಾ ಒಪ್ಪಿಕೊಳ್ಳಬಹುದೇ? ಸಿದ್ಧಾರ್ಥನ ಜೀವನದಲ್ಲಿ ಇದು ಟರ್ನಿಂಗ್ ಪಾಯಿಂಟ್ ಅಥವಾ ಬಿರುಗಾಳಿಯೋ? ಕಾಲವೇ ನಿರ್ಧರಿಸಬೇಕು. ಚಂದ್ರಮ್ಮನಿಗೆ ಒಂದೆಡೆ ಖುಷಿಯಾದರೆ ಇನ್ನೊಂದೆಡೆ ಮಗನ ಬಗ್ಗೆ ತಿಳಿದ ಅವರಿಗೆ ಹೆದರಿಕೆಯೂ ಇತ್ತು. ಆದರೂ ತಾಯಿ ಅಲ್ಲವೇ? ಅಲ್ಲಮ್ಮ, ಇಷ್ಟು ಧೈರ್ಯದಿಂದ ಹೇಳುತ್ತಿದ್ದಿ, ಅವನಿಗೆ ಕೇಳಿದರೆ ಅಷ್ಟೇ. ನೀವೇ ಅವನನ್ನು ಒಪ್ಪಿಸಿ. ಹೇಳಬಹುದು, ಆದರೆ ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ ಅನಿಸುತ್ತೆ. ಗೊತ್ತು ಅತ್ತೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಹೋಗಲಿ, ನೀನು ಯಾರ ಮಗಳು? ನಾನು MLA ರಾಧಾ ಮಗಳು ಅತ್ತೆ. ದಾಸರಹಳ್ಳಿ, ಅಜ್ಜಿ ಮನೆ. ಈಗ ಅಪ್ಪ ಅಮ್ಮ ಇರೋದು ತರೀಕೆರೆಯಲ್ಲಿ. ನಾನು ಅಜ್ಜಿ ಮನೆಯಲ್ಲಿ ಇದ್ದುಕೊಂಡು ಈ ಊರಿನ ಕಾಲೇಜಿಗೆ ಬರುತ್ತಿದ್ದೇನೆ. ಓ ಹೌದಾ? ದಾಸರಹಳ್ಳಿಯಲ್ಲಿ ಯಾರ ಮನೆ? ಕವಿತಾ ಮತ್ತು ವಿಶ್ವನಾಥ್ ಗೌಡ್ರು ಮಗಳು ನನ್ನಮ್ಮ. ಏನಮ್ಮ ನೀನು ಹಾಗೆಲ್ಲ ಜಾತಿ ಬಿಟ್ಟು ಮದುವೆ ಮಾಡಿಕೊಡಲ್ಲ ಕಣಮ್ಮ. ಹೋಗು, ಪಾಪ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಮತ್ತೆ ಅವನು ಕೋಪಗೊಂಡರೆ ಕಷ್ಟ. ಪ್ರಕೃತಿಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅವಳಿಗಿರುವ ಒಂದೇ ದೌರ್ಬಲ್ಯ ಕೋಪ. ಬೆಡ್ ಸೋಲುತ್ತೇನೆ ಎಂಬ ಕೋಪ ಅವಳಲ್ಲಿಯ ಸೌಮ್ಯತೆಯನ್ನು ನಶಿಸಿಬಿಟ್ಟಿತ್ತು. ಏನು ನೀವು ಹೇಳೋದು? ನಿಮ್ಮ ಮಗನನ್ನ ಮದುವೆ ಆಗುವುದಾದರೆ ಅದು ನಾನೇ, ಯಾರು ಅಡ್ಡ ಬಂದರೂ ಸರಿಯೇ ಎಂದು ಬಿಟ್ಟಳು. ಚಂದ್ರಮ್ಮ ಗರಬಡಿದವರಂತೆ ನಿಂತಿದ್ದರು. ಕಾರು ಬರ್ರೆಂದು ಹೊರಟು ಹೋದರೂ ಒಳಬರದ ಅಮ್ಮನನ್ನು ಹುಡುಕಿಕೊಂಡು ಬಂದವನು, ಹೋಯ್ ಚಂದ್ರಮ್ಮ, ಇದು ಎಂತ? ಸೂರ್ಯನಾಥ ನೆನಪಿಗೆ ಬಂದನೆ ಎಂದು ಚುಡಾಯಿಸಿದ. ಹೋಗೋ, ನಿಂಗೆ ಯಾವಾಗಲೂ ಹಾಸ್ಯವೇ. ನಾನು ಆ ಹುಡುಗಿಯ ಬಗ್ಗೆ ಆಲೋಚನೆ ಮಾಡುತ್ತಿದ್ದೆ. ಅಲ್ಲ ನೋಡಮ್ಮ, ಈಗ ಹುಡುಗಿಯರ ಜಮಾನ. ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ತಾವು ತಮ್ಮ ಕೆಲಸ ಮಾಡಿ ಯಜಮಾನತಿಯವರೇ ಎನ್ನುತ್ತಾ ನಡು ಬಗ್ಗಿಸಿದವನನ್ನು ನೋಡಿ ಚಂದ್ರಮ್ಮ ನಕ್ಕು ಬಿಟ್ಟಳು. ಹಿಂತಿರುಗಿ ಬಂದ ಪ್ರಕೃತಿಯನ್ನು ನೋಡಿ ಅವಳ ಗೆಳತಿಯರು ಹಾಸ್ಯ ಮಾಡಿಕೊಂಡು ನಗಲಾರಂಭಿಸಿದರು. ಪವಿ, ಅಲ್ಲಿ ನೋಡು, ಪ್ರಕೃತಿ ಮುಖ ಒಳ್ಳೆ ಕುಂಕುಮ ಆದ ಹಾಗೆ ಆಗಿದೆ. ಸುನಿ, ಸುಮ್ಮನಿರೆ, ಮತ್ತೆ ಕಾಳಿ ಪ್ರತ್ಯಕ್ಷ ಆದರೆ ಕಷ್ಟ. ಸವಿ, ನಾನು ಹೇಳಿದ್ದೆ ಅಲ್ವಾ, ಅವನು ಅಂತಹುದೆಲ್ಲ ಒಪ್ಪಲ್ಲ ಅಂತ. ಪವಿ ಮತ್ತೆ ಕೇಳಿದಾಗ ಪ್ರಕೃತಿ, ಹೇ ಸುಮ್ಮನೆ ಇರೋ, ಇನ್ನೂ ತಿಂಗಳ ಟೈಮ್ ಇದೆ ಅಲ್ವಾ ಎಂದು ಗಟ್ಟಿಯಾಗಿ ಹೇಳಿದಾಗ, ಹಾಗಲ್ಲ ಪ್ರಕೃತಿ, ಬಿಟ್ಬಿಡೆ, ಟ್ರೈ ಮಾಡೋಕ್ಕೆ ಹೋಗಿ ನಿಜವಾಗಿ ಪ್ರೀತಿಯಲ್ಲಿ ಬಿದ್ದರೆ ಎಂದು ನಕ್ಕಳು ಸವಿತಾ. ಆದರೂ ಪ್ರಕೃತಿ ಬಿಡಲಿಲ್ಲ. ಬೆಟ್ ಅಂದರೆ ಬೆಟ್, ವಿನ್ ನಾನೇ ಆಗೋದು, ನೆನ್ಪಿಟ್ಟುಕೊಳ್ಳಿ. ಈಗ ಕ್ಲಾಸ್ಗೆ ಬರ್ತೀರಾ ಅಥವಾ ಬನ್ರೆ ಎನ್ನುತ್ತಾ ಕ್ಲಾಸ್ ರೂಮ್ ಕಡೆ ಹೋಗುವುದಕ್ಕೂ ಅದೇ ಕಾಲೇಜಿನ ಆಸೆ ಸೈಡಿಂದ ವರ್ಷ ಕಾಲೇಜಿಗೆ ಬರುವುದು ಸರಿ ಹೋಯಿತು. ಇಲ್ಲಿ ಪ್ರಕೃತಿ ಮತ್ತು ಈ ಕಾಲೇಜಿನ ಬಗ್ಗೆ ಎರಡು ಮಾತು. ಪ್ರಕೃತಿ ಒಳ್ಳೆ ಹುಡುಗಿ, ಆದರೆ ಸ್ವಲ್ಪ ಕೋಪಿಷ್ಟೆ, ಹಾಗೆ ಹಠಮಾರಿ. ರಾಧಾ ಮಗಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ದರು. ಆದರೆ ಅವಳ ಅಪ್ಪನ ಅತಿ ಮುದ್ದಿನಿಂದ ಕೆಲವೊಮ್ಮೆ ಏನೇನೋ ಆಗಿ ಹೋಗುತ್ತಿತ್ತು. ಅಪ್ಪ ನರೇಂದ್ರ ಒಳ್ಳೆಯ ಮನುಷ್ಯ, ಆದರೆ ಮಗಳೆಂದರೆ ತುಸು ಹೆಚ್ಚೇ ಪ್ರೀತಿ. ಹಾಗಾಗಿ ಅತಿ ಬುದ್ಧಿವಂತೆಯಾದ ಪ್ರಕೃತಿಗೆ ಮೆಡಿಕಲ್ ಸೀಟು ಸಿಗದೆ ಹೋಗಿತ್ತು. ಅದಕ್ಕೆ ರಾಧಾ ಅವಳನ್ನು ಸುತ್ತೂರಿನ ಆಕರ್ಷ ಸೈನ್ಸ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಕಾಲೇಜಿಗೆ ಸೇರಿಸಿದ್ದರು. ಈ ಕಾಲೇಜಿಗೆ ಒಂದು ಹೆಸರಿತ್ತು. ಎಷ್ಟೋ ಜನ ಕೆಟ್ಟು ಹೋದ ತಮ್ಮ ಮಕ್ಕಳನ್ನು ಇಲ್ಲಿಗೆ ತಂದು ಸೇರಿಸಿ ಮಕ್ಕಳನ್ನು ಸರಿ ಮಾಡಿ ಕರೆಸಿಕೊಂಡಿದ್ದರು. ಕೆಲವರು ಕಾಲೇಜಿನ ಆಡಳಿತ ಹೇಳಿದ್ರೆ, ಕೆಲವರು ಪ್ರಿನ್ಸಿಪಾಲ್, ಇನ್ನೂ ಹಲವರು ಆ ಕಾಲೇಜಿನ ಹೊರವಲಯದಲ್ಲಿದ್ದ ಈಶ್ವರನ ಕೃಪೆ ಎನ್ನುತ್ತಿದ್ದರು. ಒಟ್ಟಾರೆ ಕಾಲೇಜಿಗೆ ಬರುವ ಎಲ್ಲರೂ ಒಂದಲ್ಲ ಒಂದು ಒಳ್ಳೆಯ ಬದಲಾವಣೆಗೊಂಡು ಹೋಗುತ್ತಿದ್ದರು. ಸೈನ್ಸ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಆರ್ಟ್ಸ್ ಒಟ್ಟಿಗೆ ಇರುವ ರಾಜ್ಯದ ಮೊದಲ ಹಾಗೂ ಕೊನೆಯ ಕಾಲೇಜು ಇದು. ಅಲ್ಲಿ ಪ್ರಕೃತಿ ಬೆಟ್ ಕಟ್ಟಿದ್ದರೆ ಇಲ್ಲಿ ವರ್ಷ ಗೌತಮ್ ಸಿದ್ಧಾರ್ಥ್ ಒಳ್ಳೆ ನಾರ್ತ್ ಇಂಡಿಯನ್ ಹೆಸರು ಇದ್ದ ಹಾಗೆ ಇದೆ. ಆದರೆ ಅವನಿಗೆ ಎಷ್ಟು ಫೇಮಸ್? ಇಲ್ಲಿ ವರ್ಷ ಸಹಜವಾದ ಕುತೂಹಲದಿಂದ ಅವನ ಬಗ್ಗೆ ಯೋಚಿಸುತ್ತಿದ್ದಳು. ಅವಳಿಗೆ ಅಂಥ ಫ್ರೆಂಡ್ಸ್ ಇರಲಿಲ್ಲ. ತನ್ನ ಮನಸ್ಸಿನಲ್ಲಿ ಮೂಡುತ್ತಿದ್ದ ಪ್ರಶ್ನೆಗಳಿಗೆ ಅಥವಾ ಕುತೂಹಲಕ್ಕೆ ಉತ್ತರ ಹೇಳಲು ಯಾರೂ ಇರಲಿಲ್ಲ. ಹಾಗಂತ ಒಂದಿಬ್ಬರು ತಮ್ಮ ಅಂತಸ್ತಿಗೆ ತಕ್ಕವರ ಫ್ರೆಂಡ್ಶಿಪ್ಗೆ ಅವಳ ತಂದೆ ಕಿಶೋರ ಒಪ್ಪಿಗೆ ಇತ್ತು. ಹಾಗಾಗಿ ವಿದ್ಯಾ ಮತ್ತು ದಿವ್ಯಾ ಅವಳ ಫ್ರೆಂಡ್ಸ್. ಆಗಾಗ ಎಲ್ಲಾದರೂ ಹೋಗುವುದಿದ್ದರೆ ಒಟ್ಟಿಗೆ ಹೋಗುತ್ತಿದ್ದರು. ತಿಂಗಳಿಗೊಂದಾದರೂ ಪಾರ್ಟಿ ಒಬ್ಬೊಬ್ಬರ ಮನೆಯಲ್ಲಿ ಆಗುತ್ತಿತ್ತು. ವಿದ್ಯಾಳ ಅಪ್ಪ PWD ಕಾಂಟ್ರಾಕ್ಟರ್, ಅಮ್ಮ ಹೌಸ್ ವೈಫ್.
ಆದರೆ ಮಹಿಳಾ ಸಮಾಜ ಒಂದೆರಡು NGOಗಳ ಅಧ್ಯಕ್ಷೆ ಆಗಿದ್ದರು. ದಿವ್ಯಾ ಅಪ್ಪ ಲೆಕ್ಚರರ್, ಆದರೆ ತಾಯಿ ಹೈಸ್ಕೂಲ್ ಟೀಚರ್ ಆಗಿದ್ದರು. ಅದಕ್ಕೆ ಕಿಶೋರ ತನ್ನ ಮಕ್ಕಳಿಗೆ ಅವರನ್ನೇ ಪರಿಚಯ ಮಾಡಿಸಿಕೊಟ್ಟಿದ್ದರು. ಅವನು ದಿವ್ಯಾ ತಮ್ಮ ಪ್ರಸಾದ್. ಭುವನ್ಗೂ ಸಹ ಅಷ್ಟೇ ಹೆಚ್ಚಿನ ಫ್ರೆಂಡ್ಸ್ ಇರಲಿಲ್ಲ. ಅಪ್ಪ ಹೇಳಿದ್ರೂ ಫ್ರೆಂಡ್ಶಿಪ್ ಮಾಡಿರಲಿಲ್ಲ. ಅವನು ಏನಿದ್ದರೂ ಪಕ್ಕ ಕಿಶೋರರ ಮಗ. ಅವರಂತೆ ಗತ್ತು ಗೈರತ್ತು. ಕೆಲವೊಮ್ಮೆ ಅಕ್ಕನ ಮೇಲೆ ರೇಗಾಡುತ್ತಿದ್ದ, ಗದರುತ್ತಿದ್ದ. ಅದನ್ನು ಸೂರ್ಯನಾಥ್ ದಂಪತಿಗಳು ಸರಿ ಅನ್ನುತ್ತಲೇ ಹೇಳುತ್ತಿದ್ದರು. ಎಷ್ಟೋ ಸಲ ವರ್ಷ ಡ್ಯಾಡಿ ನೋಡಿ, ಎಲ್ಲದಕ್ಕೂ ಭುವನ್ ಹೇಳಿದ್ದೆ ಸರಿ ಅಂದರೆ ಹೇಗೆ? ಅಂದರೆ ಭುವನ್ ನಮ್ಮನೆ ಬೆಳಕು, ನೀ ಏನಿದ್ದರೂ ನಮ್ಮ ಮನೆ ಬಿಟ್ಟು ಹೋಗುವವಳಲ್ವಾ, ಅವನು ಹೇಳಿದ ಹಾಗೆ ಇದ್ದು ಬಿಡು ಎನ್ನುತ್ತಿದ್ದರು. ಇದರಿಂದ ವರ್ಷ ಕನಸು ಕಮರಿ ಹೋಗಿತ್ತು. ಅವಳಿಗೆ MBBS ಮಾಡಿ ಸರ್ಕಾರಿ ಡಾಕ್ಟರ್ ಆಗಿ ಜನರಿಗೆ ಒಳ್ಳೆಯ ಹೆಲ್ಪ್ ಮಾಡಬೇಕು ಎಂದಿತ್ತು. ಆದರೆ ಬೆಳಕು ಎಂಬಂತೆ ಸಾಧಾರಣ ಬುದ್ಧಿಮತ್ತೆಯ ಭುವನ್ನನ್ನು ಸೈನ್ಸ್ಗೆ ಸೇರಿಸಿದ್ದರು. ಆಗಲೇ ವರ್ಷ ಅರ್ಥಿಕೊಂಡಿದ್ದು ತಾನು ಹೇಳಿಕೊಳ್ಳಲು ಮಾತ್ರ ಮಗಳು. ಮೊದಲು ಭುವನ್, ನಂತರ ಅವಳು. ಅದರ ಬಗೆಗೆ ಆಲೋಚಿಸಲು ಹೋಗಲಿಲ್ಲ. ಅವಳಿರುವುದೇ ಹಾಗೆ, ಈಸಿ ಗೋಯಿಂಗ್ ಗರ್ಲ್. ಮುದ್ದು ಮುದ್ದಾಗಿ ಕಾಣುತ್ತಿದ್ದ ಅವಳನ್ನು ನೋಡಿದರೆ ಸಾಯಂಕಾಲದ ಚಂದ್ರನ ಮೊರೆಯನ್ನು ನೆನಪಿಸುತ್ತಿತ್ತು. ಅಂತಹ ವರ್ಷ ಇವತ್ತು ಸಿದ್ಧಾರ್ಥ್ ಗೌತಮ್ನ ಕುರಿತು ಯೋಚಿಸುತ್ತಿದ್ದಳು. ಪ್ರಕೃತಿ ಬೆಟ್ ಕಟ್ಟಿದ್ದರೆ ವರ್ಷ ಹೃದಯ ಕೊಡುವ ಮುನ್ಸೂಚನೆ ಇತ್ತು. ಆದರೆ ಇದು ಯಾವುದರ ಆಲೋಚನೆ ಇಲ್ಲದ ಸಿದ್ಧಾರ್ಥ್ ತನ್ನ ತೋಟದಲ್ಲಿ ಕೆಲಸದವರೊಟ್ಟಿಗೆ ಹಾಸ್ಯ ಮಾಡುತ್ತಾ ಅವರಿಂದ ಕೆಲಸ ತೆಗೆಸುತ್ತಿದ್ದ. ಕಾಯಂ ಕೆಲಸಕ್ಕೆ ಬರುವ ದೇವ, ಅವನ ಹೆಂಡತಿ ಚೈತ್ರ ತನ್ನ ಒಡೆಯನನ್ನು ಚುಡಾಯಿಸುತ್ತಿದ್ದರು. ಏನ್ ದಣಿಯವರೇ, ಯಾವಾಗ ನಮಗೆ ಪಾಯಸ ಹಾಕೋದು? ಅದಕ್ಯಾಕೆ, ಇವತ್ತೇ ಮಾಡೋಕೆ ಹೇಳ್ತೀನಿ ಅಮ್ಮನ ಹತ್ತಿರ. ಅದು ಬೇಡ, ನಮಗೆ ಮದುವೆ ಪಾಯಸ ಬೇಕು ಎಂದ ಚೈತ್ರಾಳಿಗೆ. ಯಾರದ್ದು? ನಮ್ಮ ಅಪ್ಪ ಅಮ್ಮಂದ? ಹಾಂ, ಯಾವಾಗಲೂ ಹೀಗೆ ಹೇಳಿ ತಪ್ಪಿಸಿಕೊಳ್ಳೋದು. ಈ ವರ್ಷ ಆದರೂ ಆಗಿ ಎಂದ ದೇವ. ನೋಡು ದೇವ, ನನ್ನ ಮದುವೆ ಬೇಕಾ ಪಾಯಸ ಬೇಕಾ? ಅದನ್ನು ಕೇಳಿ ಇನ್ನೊಬ್ಬಳು ಕೆಲಸದವಳಾದ ಸುನಂದ, ಅವರ ಮದುವೆ ಆಗಲ್ಲ ಅಂತ ಹೇಳಿ ಹೇಳಿ ಮತ್ತೆ ಹೆಂಡತಿ ಬಂದ ನಂತರ ನಮ್ಮ ಹತ್ರ ಮಾತಾಡಲ್ವಾ ಅಂತ. ನೋಡಿದ್ರಾ, ಮದುವೆ ಆದ ನಂತರ ಗಂಡಸರ ಮಾತುಗಳನ್ನು ಹೆಂಗಸರು ಕಿತ್ತುಕೊಳ್ಳುತ್ತಾರೆ ಅಂತಾದರೆ ಯಾಕಪ್ಪ ಮದುವೆ ಬೇಕು? ಎಲ್ಲರೂ ನಕ್ಕು ಬಿಟ್ಟರು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಸದ್ಯದಲ್ಲಿ ತನ್ನ ಜೀವನದಲ್ಲಿ ಇಬ್ಬರು ಒಟ್ಟಿಗೆ ಪ್ರವೇಶ ಮಾಡಬಹುದೆಂದು. ಇಷ್ಟಕ್ಕೂ ಸಿದ್ಧಾರ್ಥನ ಜೀವನದಲ್ಲಿ ಪ್ರವೇಶ ಮಾಡುವವರು ಯಾರು? ಪ್ರಕೃತಿನ ಇಲ್ಲ ವರ್ಷನ? ಇಲ್ಲ ಇಬ್ಬರೂ ಒಟ್ಟಿಗೆ ಪ್ರವೇಶ ಮಾಡಬಹುದಾ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.